ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಸ್ವಲ್ಪನೂ ಬದಲಾಗ್ತಾ ಇಲ್ಲ. ಅಲ್ಲಿ ಪ್ರತಿದಿನವೂ ಕೂಡ ಹಿಂದೂಗಳ ಹತ್ಯೆ ನಡೀತಾ ಇದೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಬಾಂಗ್ಲಾದಲ್ಲಿ ಆದಂತಹ ಹಿಂದೂಗಳ ಹತ್ಯೆಯನ್ನು ಲೆಕ್ಕ ಹಾಕಿದ್ರೆ 5 ದಾಟುತ್ತೆ. ನಿನ್ನೆಯೂ ಕೂಡ ಓರ್ವ ಅಮಾಯಕ ಹಿಂದೂವಿನ ಹತ್ಯೆ ಆಗಿದೆ. ಅಷ್ಟೇ ಅಲ್ಲ, ಓರ್ವ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಆಕೆಯನ್ನು ಬಹಳ ನಿರ್ದಯವಾಗಿ ನಡೆಸಿಕೊಳ್ಳಲಾಗಿದೆ. ಇಷ್ಟೆಲ್ಲ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಲ್ಲ, ಬಾಂಗ್ಲಾದೇಶದ ಸರ್ಕಾರದ ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ? ಭಾರತ ಎಲ್ಲದನ್ನು ನೋಡಿಕೊಂಡು ಮೌನವಾಗಿರಬೇಕು, ಒಂದೇ ಒಂದು ತುಟಿಕ್ ಪಿಟಿಕ್ ಅನ್ನಬಾರದು. ಯಾಕೆ ಅಂತಂದರೆ ಇದು ಬಾಂಗ್ಲಾದ ಇಂಟರ್ನಲ್ ಮ್ಯಾಟರ್ಸ್. ನಾವು ಹಿಂದೂಗಳನ್ನು ಹತ್ಯೆನಾದರೂ ಮಾಡ್ತೀವಿ, ಹೊಡೆದು ಹೂತು ಹಾಕ್ತೀವಿ, ಅದ್ರ ಬಗ್ಗೆ ಭಾರತ ಚಕಾರ ಎತ್ತಬಾರದು ಅಂತ. ಇದು ಬಾಂಗ್ಲಾದೇಶದ ಬಯಕೆ. ಒಂದು ಹಂತಕ್ಕೆ ಭಾರತ ಆ ರೀತಿಯಾಗಿ ಕೂತ್ಕೊಂಡಿದೆ ಕೂಡ. ನಾವೇನು ಮಾಡ್ತಾ ಇದ್ದೀವಿ? ಇಷ್ಟೊತ್ತಿಗಾಗಲೇ 1-2 ಬಾರಿ ಚಾರ್ಜ್ ಮಾಡಿದರೆ ಅವ್ರಿಗೆ ಗೊತ್ತಾಗಿರ್ತಾ ಇತ್ತು. ಅವರಿಷ್ಟೆಲ್ಲ ಎಗರಾಡ್ತಾ ಇರಲಿಲ್ಲ. ಆದರೆ ಅವ್ರಿಗೆ ಈಗ ಮಾಮೂಲಿ ಆಗಿ ಹೋಗಿದೆ. ನಾವೇನೇ ಮಾಡಿದ್ರೂ ಕೂಡ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಭಾರತ ಬಾಂಗ್ಲಾದ ವಿಚಾರದಲ್ಲಿ ಒಂದು ಚಿಕ್ಕ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರು ಪಾಕಿಸ್ತಾನದ ರೀತಿಯಲ್ಲಿ ಭಾರತಕ್ಕೆ ಉತ್ತರ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ಮಿತ್ರರೇ, ಭಾರತದ IPL ಅನ್ನು ಬಾಂಗ್ಲಾದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ಭಾರತದ IPL ಪ್ರಸಾರಗೊಳ್ಳೋದಿಲ್ಲ. ಜೊತೆಗೆ ಭಾರತದಲ್ಲಿ T20 ವರ್ಲ್ಡ್ ಕಪ್ ನಡೆಯುತ್ತಲ್ಲ, ಅದಕ್ಕೂ ಕೂಡ ನಮ್ಮ ಟೀಮನ್ನು ಕಳುಹಿಸಿಕೊಡೋದಿಲ್ಲ. ನಮಗೆ ಬೇರೆ ಕಡೆ ಆಯೋಜನೆ ಮಾಡಿ. ಈಗಿನ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ನಮ್ಮ ಪ್ಲೇಯರ್ಸ್ಗೆ ಭದ್ರತೆ ಇಲ್ಲ ಅಂತ ಬಾಂಗ್ಲಾದ ಸರ್ಕಾರ ಹೇಳ್ತಾ ಇದೆ. ಏನಿದು ವಿಚಾರ? ಬಾಂಗ್ಲಾ ಈಗ ಯಾಕೋಸ್ಕರವಾಗಿ ಕ್ರಿಕೆಟ್ ವಿಚಾರವನ್ನು ಮಧ್ಯಕ್ಕೆ ತರ್ತಾ ಇದೆ? IPL ಬ್ಯಾನ್ ಮಾಡೋದ್ರಿಂದ ಯಾರಿಗೆ ಲಾಸ್ ಆಗುತ್ತೆ? ಬಾಂಗ್ಲಾದೇಶ ಏನಾದರೂ ಭಾರತಕ್ಕೆ ಕ್ರಿಕೆಟ್ ಆಡೋದಕ್ಕೆ ಬರೋದಿಲ್ಲ ಅಂತಂದರೆ ಭಾರತಕ್ಕೆ ಏನಾದರೂ ನಷ್ಟ ಆಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಬಾಂಗ್ಲಾದಲ್ಲಿ ಗಲಭೆಗಳು ಆರಂಭಗೊಂಡು ವರ್ಷಗಳೇ ಕಳೆದು ಹೋಗಿದೆ ಬಿಡಿ. ಬಾಂಗ್ಲಾದ ಇತಿಹಾಸ ಅಂತಂದರೆ ಅದು ಗಲಭೆಯ ಇತಿಹಾಸ. ಆದರೆ ಇತ್ತೀಚೆಗೆ ಮತ್ತೆ ಗಲಭೆಗಳು ಶುರುವಾಗಿದ್ದು ಡಿಸೆಂಬರ್ನಲ್ಲಿ. ಯಾವಾಗ ಉಸ್ಮಾನ್ ಹಾದಿ ಸತ್ತ ಆ ಬಳಿಕ ಬಾಂಗ್ಲಾದಲ್ಲಿ ಒಂದು ವಿಚಿತ್ರವಾದಂತಹ ಪ್ರತಿಭಟನೆಗಳು ಆರಂಭಗೊಂಡವು. ಅದನ್ನು ಪ್ರತಿಭಟನೆ ಅಂತ ಕರಿಬೇಕೋ, ದಂಗೆ ಅಂತ ಕರಿಬೇಕೋ, ಗಲಭೆ ಅಂತ ಕರಿಬೇಕೋ, ಅದೆಲ್ಲವೂ ನಿಮಗೆ ಬಿಟ್ಟಂತಹ ವಿಚಾರ. ನೀವು ಹೇಗೆ ನೋಡ್ತಿರೋ ಹಾಗೆ ಕಾಣುತ್ತಷ್ಟೇ. ಆದರೆ ಅಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಪ್ರತಿಭಟನೆಗಳು, ದಂಗೆಗಳು, ಘರ್ಷಣೆಗಳು ಏನೇ ಆದರೂ ಕೂಡ ಬಲಿಯಾಗುವಂತಹದ್ದು ಮಾತ್ರ ಹಿಂದೂಗಳು, ಹಿಂದೂಗಳ ಆಸ್ತಿ ಹಾಗೂ ಹಿಂದೂ ಹೆಣ್ಣು ಮಕ್ಕಳು. ಬಾಂಗ್ಲಾದೇಶದಲ್ಲಿ ಏನೇ ಆಗಿರಲಿ, ಅವ್ರ ತಲೆ ಮೇಲೆ ಅವರೇ ಚಪ್ಪಡಿ ಹಾಕ್ಕೊಂಡಿರಲಿ, ಆದರೆ ಅವ್ರು ಟಾರ್ಗೆಟ್ ಮಾಡೋದು ಮಾತ್ರ ಹಿಂದೂಗಳನ್ನು. ಬಾಂಗ್ಲಾದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ, ಅತ್ಯಾಚಾರಗಳು ನಡೀತಲೇ ಇದೆ. ಈ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿಯನ್ನು ನೋಡಿ. ಅವ್ರು ಇವತ್ತಿಗೂ ಏನು ಕಾಯ್ತಾ ಕೂತಿದ್ದಾರೆ ಗೊತ್ತಾ? ಇವತ್ತಲ್ಲ ನಾಳೆ ಭಾರತ ಏನಾದರೂ ಮಾಡಬಹುದೇನೋ, ನಮ್ಮ ರಕ್ಷಣೆಗೆ ಏನಾದರೂ ಸಹಕಾರವನ್ನು ಕೊಡಬಹುದೇನೋ, ಬಾಂಗ್ಲಾದಲ್ಲಿರುವಂತಹ ನರಸತ್ತ ಸರ್ಕಾರಕ್ಕೆ ಭಾರತ ಏನಾದರೂ ಒಂದೇಟು ಹೊಡಿಬಹುದೇನೋ, ಈ ನಿರೀಕ್ಷೆಯಲ್ಲಿ ಬಾಂಗ್ಲಾದ ಹಿಂದೂಗಳಿದ್ದಾರೆ. ಆದರೆ ಭಾರತ ನೋಡಿ, ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೆಯುತ್ತೆ, ಅಲ್ಲಿ ಸರ್ಕಾರ ಬದಲಾಗ್ಬಿಡುತ್ತೆ. ಈ ಯೂನಿಸ್ ಸರ್ಕಾರದ ಜೊತೆಗೆ ನಮ್ಮ ವ್ಯವಹಾರವೇ ಇಲ್ಲ. ಹೊಸದಾಗಿ ಆರಿಸಿ ಬರುವಂತಹ ಸರ್ಕಾರದ ಜೊತೆಗೆ ನಾವು ಮಾತುಕತೆ ಮಾಡ್ತೀವಿ, ಎಲ್ಲದನ್ನು ಸುಧಾರಣೆ ಮಾಡ್ಕೊಳ್ತೀವಿ, ಅದರೊಳಗೆ ಯಾವುದೇ ಸಂಬಂಧ ಹಾಳು ಮಾಡ್ಕೊಳ್ಳೋದಕ್ಕೆ ನಮಗಿಷ್ಟ ಇಲ್ಲ. ಇದು ನಮ್ಮ ಫಾರಿನ್ ಪಾಲಿಸಿ ಅಂತ ಭಾರತ ಕೂತ್ಕೊಂಡಿದೆ. ಇದೆಲ್ಲದರ ನಡುವೆ ಬಾಂಗ್ಲಾದೇಶ ಒಂದು ತೀರ್ಮಾನ ಕೈಗೊಳ್ತು. ಅದೇನು ಕೇಳಿದ್ರೆ, ಭಾರತದಲ್ಲಿ IPL ನಡೆಯುತ್ತಲ್ಲ, ತಿಂಗಳುಗಳ ಕಾಲ ನಡೆಯುತ್ತೆ. ಇವತ್ತು IPL ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದರ ವ್ಯಾಪ್ತಿ ಬೆಳೆದಿದೆ. ಬೇರೆ ಬೇರೆ ದೇಶದಲ್ಲೂ ಕೂಡ IPL ಅನ್ನು ನೋಡುವಂತಹ ಜನ ಹುಟ್ಟುಕೊಂಡಿದ್ದಾರೆ. ಹಾಗೆ ಸಹಜವಾಗಿ ಬಾಂಗ್ಲಾದಲ್ಲೂ ಕೂಡ IPLಗೆ ಬಹಳ ದೊಡ್ಡ ಮಟ್ಟದ ಪ್ರೇಕ್ಷಕ ವರ್ಗ ಇತ್ತು. ಹೀಗಾಗಿ IPL ಅನ್ನು ಬಾಂಗ್ಲಾದಲ್ಲೂ ಕೂಡ ಪ್ರಸಾರ ಮಾಡಲಾಗ್ತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಬಾಂಗ್ಲಾದ ಯೂನಿಸ್ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಈ ಬಾರಿಯಿಂದ IPL ಅನ್ನು ನಮ್ಮ ದೇಶದಲ್ಲಿ ಪ್ರಸಾರ ಮಾಡುವಂತಿಲ್ಲ, ಟೋಟಲಿ ಬ್ಯಾನ್ ಅಂತ ಅವರು ತೀರ್ಮಾನ ಕೈಗೊಂಡು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 2019ರಲ್ಲಿ ಪಾಕಿಸ್ತಾನ ಕೂಡ IPL ಅನ್ನು ಬ್ಯಾನ್ ಮಾಡಿತ್ತು. ಆದರೆ ಪಾಕಿಸ್ತಾನವೂ ಕೂಡ IPL ಅನ್ನೇ ಕಾಪಿ ಮಾಡಿಕೊಂಡು PSL ಅನ್ನುವಂಥ ಲೀಗನ್ನು ನಡೆಸುತ್ತೆ. ಅದು ಯಾಕೆ ಶುರುವಾಯಿತು ಅಂತ ನಿಮಗೆ ಇತಿಹಾಸ ಎಲ್ಲ ಗೊತ್ತಿರಬಹುದು. ಭಾರತ IPLಗೆ ಮೊದಲಿಗೆ ಪಾಕಿಸ್ತಾನದ ಪ್ಲೇಯರ್ಸನ್ನು ಕೂಡ ತೆಗೆದುಕೊಳ್ತಾ ಇತ್ತು. ಅನಂತರ ಮುಂಬೈ ಅಟ್ಯಾಕ್ ಆಗುತ್ತೆ, ಭಾರತ ಪಾಕಿಸ್ತಾನದ ಎಲ್ಲ ಪ್ಲೇಯರ್ಸನ್ನು ಬಾಯ್ಕಾಟ್ ಮಾಡುತ್ತೆ. ಅವರಿಗೊಂಥರ ಅವಮಾನನೂ ಆಯಿತು, ಹೊಟ್ಟೆ ಕಿಚ್ಚು ಆಯಿತು. ಅಂತಹ ಒಂದು ಅದ್ದೂರಿ ಕ್ರಿಕೆಟ್ ಲೀಗ್ನಲ್ಲಿ ನಮ್ಮ ಆಟಗಾರರು ಭಾಗಿಯಾಗೋದಕ್ಕಾಗೋದಿಲ್ಲ ಅಂತ ಬೇಸರವೂ ಆಯಿತು. ಅಂತಿಮವಾಗಿ ಅವರು PSL ಅನ್ನುವಂಥ ಒಂದು ಲೀಗನ್ನು ಹುಟ್ಟಾಕೊಂಡಿದ್ದಾರೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತದ IPL ಅನ್ನು 2019ರಲ್ಲಿ ತನ್ನ ದೇಶದಲ್ಲಿ ಪ್ರಸಾರ ಆಗಬಾರದು ಅಂತೇಳಿ ಪಾಕಿಸ್ತಾನ ತೀರ್ಮಾನ ಕೈಗೊಳ್ತು. ಆದರೆ ಭಾರತ PSL ಮೇಲೆ ಯಾವುದೇ ನಿರ್ಬಂಧವನ್ನು ವಿಧಿಸಿರಲಿಲ್ಲ. ಭಾರತದಲ್ಲಿ ನೋಡೋರು ನೋಡಬಹುದು ಅನ್ನುವಂಥ ರೀತಿಯಲ್ಲಿತ್ತು. ಯಾವಾಗ ಅದನ್ನು ಬ್ಯಾನ್ ಮಾಡಿದ್ರು ಕೇಳಿದ್ರೆ, ಮೊನ್ನೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆಗ ಭಾರತ PSL ಲೀಗನ್ನು ಭಾರತದಲ್ಲಿ ಬ್ಯಾನ್ ಮಾಡಿದೆ. ಭಾರತ ಅಷ್ಟು ಲೇಟಾಗಿ ತೀರ್ಮಾನಗಳನ್ನು ಕೈಗೊಳ್ತಾ ಇದೆ. ಈಗಲೂ ಸಹ ಅಷ್ಟೇ ಮಿತ್ರರೇ, ಬಾಂಗ್ಲಾದೇಶ ನಮ್ಮ IPL ಅನ್ನು ಬ್ಯಾನ್ ಮಾಡಿದೆ. ಆದರೆ ಬಾಂಗ್ಲಾದೇಶದಲ್ಲೂ ಕೂಡ BPL T20 ಅನ್ನುವಂಥ ಒಂದು ಕ್ರಿಕೆಟ್ ಲೀಗ್ ನಡೆಯುತ್ತೆ. ಅಂದರೆ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಅಂತ.
ಅದನ್ನೇನು ಯಾರೂ ನೋಡೋದಿಲ್ಲ, ಬಾಂಗ್ಲಾದೇಶದಲ್ಲೇ ನೋಡೋರಿಲ್ಲ, ಇನ್ನು ಭಾರತದಲ್ಲಿ ಯಾರು ನೋಡ್ತಾರೆ. ಆದರೆ ಭಾರತ ಇನ್ನೂ ಸಹ BPL ಅನ್ನ ನಮ್ಮ ದೇಶದಲ್ಲಿ ಪ್ರಸಾರ ಆಗದಂತೆ ಬ್ಯಾನ್ ಅನ್ನ ಹೇರಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಕೇಳಿದ್ರೆ ಮುಲಾಜಿಲ್ಲದೆ ಬ್ಯಾನ್ ಮಾಡಬೇಕು. ಅದೇನೇ ಇರಲಿ, ಈಗ ಬಾಂಗ್ಲಾದಲ್ಲಿ IPL ಅನ್ನ ಬ್ಯಾನ್ ಮಾಡಿದಾರಲ್ಲ, ಇದರಿಂದ ಭಾರತಕ್ಕೆ ಏನಾದರೂ ನಿಜವಾಗ್ಲೂ ನಷ್ಟ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತದ IPL ಅನ್ನ ಬಾಂಗ್ಲಾದೇಶದಲ್ಲಿ ಪ್ರಸಾರ ಮಾಡೋದಕ್ಕೆ ಹಕ್ಕನ್ನು ಪಡೆದಿದ್ದು ಟಿ ಸ್ಪೋರ್ಟ್ಸ್ ಅನ್ನುವಂಥ ಒಂದು ಸಂಸ್ಥೆ, ಅದು ಕೂಡ ಬಾಂಗ್ಲಾದೇಶದ್ದು. ಅವರು ಈಗಾಗಲೇ BCCI ಜೊತೆಗೆ ಕಾಂಟ್ರಾಕ್ಟನ್ನು ಮಾಡಿಕೊಂಡಿದ್ರು. 2027ರವರೆಗೂ ಕೂಡ ಪ್ರಸಾರದ ಹಕ್ಕು ಈ ಟಿ ಸ್ಪೋರ್ಟ್ಸ್ಗೆ ಸಿಕ್ಕಿತ್ತು. ಅವ್ರಿಗಾಗಲೇ ಪೇ ಮಾಡಾಗಿದೆ, ನಮಗೆ ಎಷ್ಟು ಹಣ ಬರಬೇಕೋ ಅಷ್ಟು ಬಂದಾಗಿದೆ. ಈಗ ಬ್ಯಾನ್ ಹೇರಿದ್ರೆ ಅವ್ರಿಗೆ ನಷ್ಟ ಆಗುತ್ತೋ ನಮಗೆ ನಷ್ಟ ಆಗುತ್ತೋ, ಆದರೆ ಬಾಂಗ್ಲಾದೇಶ ಈ ರೀತಿಯಾಗಿ ತೀರ್ಮಾನ ಕೈಗೊಂಡಿದೆ. ಇದಿಷ್ಟೇ ಅಲ್ಲ, ಬಾಂಗ್ಲಾ ಸರ್ಕಾರ ಈಗ ಇನ್ನೊಂದು ಖ್ಯಾತೆಯನ್ನು ಕೂಡ ತೆಗೆದಿದೆ. ಅದೇನು ಕೇಳಿದ್ರೆ, ಮುಂದಿನ ಫೆಬ್ರವರಿ ತಿಂಗಳಿನಲ್ಲಿ ಭಾರತದಲ್ಲಿ ವಿಶ್ವಕಪ್ T20 ಸರಣಿಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಅಂದ್ರೆ ಭಾರತ ಹೋಸ್ಟ್ ಮಾಡ್ತಾ ಇದೆ. ಭಾರತ ಮತ್ತು ಶ್ರೀಲಂಕಾ ಎರಡೂ ಕಡೆಗಳಲ್ಲೂ ಕೂಡ ಮ್ಯಾಚ್ಗಳು ನಡೀತವೆ. ಮಿತ್ರರೇ, ಈ T20ಯಲ್ಲಿ ವಿಶ್ವದಾದ್ಯಂತ ಒಟ್ಟು 20 ಟೀಮ್ಗಳು ಭಾಗಿಯಾಗ್ತಾ ಇದ್ದಾವೆ. ಅದರಲ್ಲಿ UAE, ಕೆನಡಾ, ನೇಪಾಳ, USA, ಒಮಾನ್ ಈ ರೀತಿಯಾಗಿ ಈಗಿನ್ನೂ ಕ್ರಿಕೆಟ್ನಲ್ಲಿ ಕಾಲಿಡ್ತಾ ಇರುವಂತಹ ಹೊಸ ಟೀಮ್ಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ. ಇಂತಹ ಒಂದು ದೊಡ್ಡ ಲೀಗನ್ನು ಆಯೋಜನೆ ಮಾಡ್ತಾ ಇರುವಂತಹ ಭಾರತಕ್ಕೆ ಈಗ ಬಾಂಗ್ಲಾದೇಶ ತಗಾದೆ ತೆಗೆದಿದೆ, ನಮ್ಮ ಟೀಮನ್ನು ನಾವು ಕಳುಹಿಸಿಕೊಡೋದಿಲ್ಲ ಅಂತ. ಅದಕ್ಕೆ ಬಾಂಗ್ಲಾದೇಶ ಕೊಡ್ತಿರುವ ಕಾರಣಗಳೇನು ಗೊತ್ತಾ? ಸದ್ಯ ಭಾರತದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಅಲ್ಲಿಗೆ ನಮ್ಮ ಟೀಮನ್ನು ಕಳುಹಿಸೋದಕ್ಕೆ ನಮಗೆ ಭಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಟೀಮ್ಗೆ ಭದ್ರತೆಯ ಪ್ರಶ್ನೆ ಎದುರಾಗಿದೆ, ನಮ್ಮ ಪ್ಲೇಯರ್ಸ್ಗಳಿಗೆ ಅಲ್ಲಿ ಭದ್ರತೆ ಇಲ್ಲ. ಹೀಗಾಗಿ ಬಾಂಗ್ಲಾದೇಶ ಆಡುವಂತಹ ಮ್ಯಾಚ್ಗಳನ್ನು ಒಂದು ತಟಸ್ಥ ಸ್ಥಳದಲ್ಲಿ ಆಯೋಜನೆ ಮಾಡಬೇಕು ಅಂತ ಅವರು ICCಗೆ ಪತ್ರ ಬರೆದಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. UAE, USA, ಕೆನಡಾ ಈ ಎಲ್ಲ ದೇಶದ ಆಟಗಾರರು ಮುಕ್ತವಾಗಿ ಭಾರತಕ್ಕೆ ಬಂದು ಆಡೋದಕ್ಕೆ ಒಪ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ಅವರ ಭದ್ರತೆಗೇನೋ ತೊಂದರೆ ಆಗುತ್ತೆ ಅಂತ ಅವ್ರು ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಆದರೆ ಬಾಂಗ್ಲಾದೇಶದ ಆಟಗಾರರಿಗೆ ಭದ್ರತೆಯ ಪ್ರಶ್ನೆ ಉದ್ಭವಿಸಿದೆಯಂತೆ. ಹಾಗಾದರೆ ಬಾಂಗ್ಲಾದೇಶ ದಿಢೀರಂತ ಭಾರತದ IPL ಅನ್ನು ಬ್ಯಾನ್ ಮಾಡುತ್ತೆ, ಇನ್ನೊಂದು ಕಡೆ T20ಗೂ ಕೂಡ ನಾವು ಆಡೋದಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಇದಕ್ಕೆಲ್ಲ ಏನು ಕಾರಣ ಕೇಳಿದ್ರೆ, IPLನಲ್ಲಾದಂತಹ ಒಂದು ಬೆಳವಣಿಗೆ. ನೀವೆಲ್ಲ ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಮುಸ್ತಫಿಜುರ್ ರೆಹಮಾನ್ ಅನ್ನುವಂತಹ ಬಾಂಗ್ಲಾದ ಓರ್ವ ಆಟಗಾರನ ಬಗ್ಗೆ ಭಾರತದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಕಾರಣ ಏನು ಕೇಳಿದ್ರೆ, ಈ ಮುಸ್ತಫಿಜುರ್ ರೆಹಮಾನ್ ಇದನ್ನಲ್ಲ, ಬಾಂಗ್ಲಾದೇಶದ ವೇಗಿ. ಈತನನ್ನ KKR ಟೀಮ್ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ 9.2 ಕೋಟಿಗೆ ಖರೀದಿ ಮಾಡಿತ್ತು. ಈ ಬಾರಿಯ IPLನಲ್ಲಿ ಮುಸ್ತಫಿಜುರ್ನನ್ನ ತನ್ನ ಟೀಮ್ನಲ್ಲಿ ಕಣಕ್ಕಿಳಿಸೋದಕ್ಕೆ KKR ತೀರ್ಮಾನಿಸಿತ್ತು. ಮಿತ್ರರೇ, ಮುಸ್ತಫಿಜುರ್ ರೆಹಮಾನ್ಗೆ 9.2 ಕೋಟಿ ಹಣ ಕೊಟ್ಟು ಖರೀದಿ ಮಾಡಿದಂತಹ ವಿಚಾರ ಇದೆಯಲ್ಲ, ಬಾಂಗ್ಲಾದೇಶದಲ್ಲಿ ಭಾರಿ ಸೌಂಡ್ ಮಾಡಿತ್ತು. ಬಾಂಗ್ಲಾದ ಓರ್ವ ಪ್ಲೇಯರ್ಗೆ KKR ಟೀಮ್ನಲ್ಲಿ 9.2 ಕೋಟಿಯನ್ನು ಕೊಟ್ಟು ಖರೀದಿಸಲಾಗಿದೆ ಅಂತ. ಅವರಿಗೆ ಅದೊಂಥರ ಹೆಮ್ಮೆ ಇರಬಹುದು. ಯಾಕೆಂತಂದ್ರೆ ಅವರ ಇಡೀ BPL ಟೀಮೇ 9.2 ಕೋಟಿ ಬೆಲೆ ಬಾಳುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಂತಹದ್ರಲ್ಲಿ ಓರ್ವ ಆಟಗಾರನಿಗೆ ಭಾರತದ ಒಂದು ತಂಡ ಇಷ್ಟೊಂದು ಹಣ ಕೊಟ್ಟಿದೆಯಲ್ಲ, ದೊಡ್ಡ ವಿಚಾರ ಆಗಿತ್ತು. ಬಾಂಗ್ಲಾದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು ಕೂಡ. ಆದರೆ ಇದ್ದಕ್ಕಿದ್ದಂತೆ KKR ಏನ್ ಮಾಡ್ತು, ಈ ಮುಸ್ತಫಿಜುರ್ ರೆಹಮಾನ್ ಜೊತೆಗಿದ್ದಂತಹ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದಲ್ಲಿ ಕೆಲವರು ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ರು. ಒಂದು ಕಡೆ ಬಾಂಗ್ಲಾ ಭಾರತದ ವಿರುದ್ಧವಾಗಿ ಮಾತನಾಡ್ತಾ ಇದೆ. ಅಲ್ಲಿನ ರಾಜಕಾರಣಿಗಳು ನಾರ್ತ್ ಈಸ್ಟ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಭಾರತಕ್ಕೆ ಹರ್ಟ್ ಮಾಡುವಂತಹ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ನಡೀತಾ ಇದೆ, ಮಾರಣ ಹೋಮವೇ ಆಗ್ತಾ ಇದೆ. ಇದು ಯಾವುದರ ಬಗ್ಗೆಯೂ ಕೂಡ ಬಾಂಗ್ಲಾದೇಶದ ಸರ್ಕಾರ ಏನೂ ಕ್ರಮ ಕೈಗೊಳ್ತಾ ಇಲ್ಲ. ಬಾಂಗ್ಲಾ ಕ್ರಿಕೆಟ್ ಟೀಮ್ನಲ್ಲಿರುವಂತಹ ಅಲ್ಲಿನ ಬಹುಸಂಖ್ಯಾತರು ಯಾರಿದ್ದಾರೆ, ಅವ್ರು ಯಾರೂ ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಅಂದ್ರೆ ಹಿಂದೂಗಳ ಹತ್ಯೆಯನ್ನು ಖಂಡಿಸ್ತಾ ಇಲ್ಲ, ಅಥವಾ ಅಲ್ಲಿನ ಸೆಲೆಬ್ರಿಟಿಗಳು ಕೂಡ ಇದು ಯಾವುದರ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡ್ತಾ ಇಲ್ಲ. ಆ ರೀತಿಯ ತೀರ್ಮಾನಗಳನ್ನ ಅಲ್ಲಿನ ಆಟಗಾರರು ಕೈಗೊಂಡಂತಹ ಸಂದರ್ಭದಲ್ಲಿ ಭಾರತ ಯಾಕೆ ಅವರಿಗೆ 9.2 ಕೋಟಿ ಹಣವನ್ನು ಕೊಟ್ಟು ಖರೀದಿ ಮಾಡಬೇಕು? IPLನಂತಹ ಒಂದು ಅದ್ದೂರಿ ಕ್ರಿಕೆಟ್ ಟೂರ್ನಿಯಲ್ಲಿ ಅವ್ರಿಗೆ ಯಾಕೆ ಆಡೋದಕ್ಕೆ ಅವಕಾಶ ಕೊಡಬೇಕು? ಹೀಗಂತ ಭಾರತದಲ್ಲಿ ಕೆಲವರು ತೀವ್ರವಾಗಿ ವಿರೋಧಿಸಿದ್ರು. ಇದರಿಂದಾಗಿ KKR ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ವಿಪರೀತವಾದಂತಹ ಒತ್ತಡ ಕ್ರಿಯೇಟ್ ಆಯಿತು. ಅಂತಿಮವಾಗಿ ಅವರೊಂದು ತೀರ್ಮಾನ ಮಾಡ್ತಾರೆ, ನಾವು ಮುಸ್ತಫಿಜುರ್ ರೆಹಮಾನ್ ಜೊತೆಗೆ ಮಾಡಿಕೊಂಡಂತಹ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ತೀವಿ, ಈ ಬಾರಿ ನಮ್ಮ ಟೀಮ್ನಲ್ಲಿ ಅವ್ರಿಗೆ ಜಾಗ ಇಲ್ಲ ಅಂತ ತೀರ್ಮಾನವನ್ನು ಕೈಗೊಳ್ತು. ಇದು ಮಿತ್ರರೇ, ಬಾಂಗ್ಲಾದೇಶದಲ್ಲಿ ವಿಪರೀತವಾಗಿ ಚರ್ಚೆ ಆಗಿ ಅಲ್ಲಿನ ಸರ್ಕಾರದ ಮೇಲೆ ಅಲ್ಲಿನ ಜನರೇ ಒತ್ತಡ ಹೇರಿದ್ರು. ಹೀಗಾಗಿ ಬಾಂಗ್ಲಾದ ಸರ್ಕಾರ BCCI ಜೊತೆಗೆ ಯಾವುದೇ ಮಾತುಕತೆಯನ್ನ ನಡೆಸದೆ ನೇರಾನೇರವಾಗಿ ICCಗೆ ಪತ್ರ ಬರೆದಿದೆ. T20 ವಿಶ್ವಕಪ್ಗಾಗಿ ನಮ್ಮ ಟೀಮ್ ಅನ್ನ ಭಾರತಕ್ಕೆ ಕಳುಹಿಸುವಂತಹದ್ದು ಬಹಳ ಕಷ್ಟ ಇದೆ, ಅಲ್ಲಿ ಭದ್ರತೆಯ ವಿಚಾರಗಳಿದಾವೆ ಅಂತ. ಮಿತ್ರರೇ, ಅವರು ICCಗೆ ಪತ್ರ ಬರೆದಿರಬಹುದು. ICC ಯಾರ ಕೈಲಿದೆ? ಜೈಶಾ ಕೈಲಿದೆ. ಅಲ್ಲೇನೇ ಕಡ್ಡಿ ಅಲ್ಲಾಡಬೇಕು ಅಂತಂದ್ರೂ ಕೂಡ ಜೈಶಾ ಮೂಲಕವೇ ಆಗಬೇಕು ತಾನೆ. ಆದರೆ ಬಾಂಗ್ಲಾದೇಶದವರಿಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಈ ಹಿಂದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಟೂರ್ನಮೆಂಟ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಘರ್ಷಣೆಗಳಾಗಿತ್ತಲ್ಲ, ನಾವು ಕೂಡ ಮಾಡೋಣ, ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅಂತ. ಗೊತ್ತಿಲ್ಲ ಇದೆಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ICC ಬಾಂಗ್ಲಾದ ಮನವಿಯನ್ನ ಒಪ್ಕೊಳ್ಳುತ್ತಾ, ಭಾರತವನ್ನ ಬಿಟ್ಟು ಬೇರೊಂದು ಸ್ಥಳದಲ್ಲಿ ಬಾಂಗ್ಲಾ ಟೀಮ್ನ ಎಲ್ಲಾ ಮ್ಯಾಚ್ಗಳನ್ನು ಆಯೋಜನೆ ಮಾಡುತ್ತಾ, ಇದು ಯಾವುದರ ಬಗ್ಗೆಯೂ ಕೂಡ ಇದುವರೆಗೆ ಯಾವುದೇ ಸ್ಪಷ್ಟತೆ ಇಲ್ಲ.
ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಏನು ಅನಿಸುತ್ತೆ ಕೇಳಿದ್ರೆ, ಭಾರತ ಇಷ್ಟೊಂದು ವಿಶಾಲವಾದಂತಹ ದೇಶ, ನಮ್ಮ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದೆ, ಎಲ್ಲವೂ ಕೂಡ ನಮ್ಮ ಬಳಿಯಲ್ಲಿದೆ. ನಾವ್ಯಾಕೆ ಬಾಂಗ್ಲಾದೇಶಕ್ಕೆ ಇಷ್ಟೆಲ್ಲ ಸೊಪ್ಪು ಹಾಕಬೇಕು? ಅವರು ನಮ್ಮ ವಿರುದ್ಧವೇ ಗುಟ್ರು ಹಾಕುವಷ್ಟು ಯಾಕೆ ಬೆಳೆಯೋದಕ್ಕೆ ಬಿಡಬೇಕು? ಈ ಪ್ರಶ್ನೆ ಬರುತ್ತೆ. ಅವರಿಗೆ ಟ್ರಂಪ್ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಟ್ರಂಪ್ ನಮಗೊಂದು ದಾರಿ ತೋರಿಸ್ತಾ ಇದ್ದಾರೆ. ಟ್ರಂಪ್ ಮಾಡಿದ್ದು ಸರಿನೋ ತಪ್ಪೋ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಭಾರತಕ್ಕೆ ಮಾತ್ರ ಅವರೊಂದು ದಾರಿ ತೋರಿಸ್ತಾ ಇದ್ದಾರೆ. ನೋಡಿ, ನೀವು ಹೀಗೂ ಕೂಡ ಯೋಚನೆ ಮಾಡಬಹುದು ಅಂತ. ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ದಾಳಿ ಆಗ್ತಾ ಇದೆ ಅಂತ ಟ್ರಂಪ್ ಹೋಗಿ ಬಾಂಬ್ ಹಾಕ್ತಾರೆ. ತನ್ನ ಸೈನಿಕರ ಹತ್ಯೆ ಆಯಿತು ಅಂತ ಹೇಳಿ ಸಿರಿಯಾಗಿ ಹೋಗಿ ಬಾಂಬ್ ಹಾಕಿ ಬರ್ತಾರೆ. ಈಗ ವೆನಿಜುಲಾದ ಅಧ್ಯಕ್ಷ ತಮ್ಮ ವಿರುದ್ಧ ಇದ್ದಾನೆ ಅಂತ ಹೇಳಿ ಆತನನ್ನೇ ಎತ್ಕೊಂಡ್ಬಂದಿದ್ದಾರೆ. ಹೀಗೆಲ್ಲ ಇರುವಂತಹ ಸಂದರ್ಭದಲ್ಲಿ ಭಾರತ ಬಾಂಗ್ಲಾದೇಶದ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಥವಾ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಯಾವುದಾದ್ರೂ ಸಾಕ್ಷಿ ಪುರಾವೆಗಳು ಬೇಕಾ? ಅಥವಾ ಭಾರತ ಏನಾದರೂ ಬಾಂಗ್ಲಾದೇಶಕ್ಕೆ ದಂಡಿಸಿದ್ದೇ ಆದರೆ ವಿಶ್ವ ಸಮುದಾಯ ಅದರ ಬಗ್ಗೆ ಮಾತನಾಡುವಂತಹ ನೈತಿಕತೆಯನ್ನು ಉಳಿಸ್ಕೊಂಡಿದೆಯಾ? ಹೀಗೆಲ್ಲ ಇರುವಾಗ ಭಾರತ ಒಂದು ದೃಢ ಸಂಕಲ್ಪವನ್ನು ಮಾಡಲೇಬೇಕು. ಇಲ್ಲದೆ ಹೋದರೆ ಸಣ್ಣ ಪುಟ್ಟ ನಾಯಿಗಳು ಕೂಡ ನಮ್ಮನ್ನು ನೋಡಿ ಬಗಳೋದಕ್ಕೆ ಶುರು ಮಾಡ್ತವೆ. ಈಗ ಬಾಂಗ್ಲಾದ ಪರಿಸ್ಥಿತಿಯೂ ಕೂಡ ಹಾಗೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.